ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಳೆದ 20 ವರ್ಷಗಳ ಏಳು ಬೀಳಿನ ಹಾದಿಯಲ್ಲಿ ಪತ್ರಿಕೋದ್ಯಮದ ಜೀವನದಲ್ಲಿ ಆ ಕ್ಷಣ ಬಂದೇ ಬಿಟ್ಟಿದೆ. ಈ ಕ್ಷಣಕ್ಕೋಸ್ಕರ ಕಳೆದ 1 ವರ್ಷದಿಂದ ನಾವು ಸತತವಾಗಿ ಶ್ರಮ ಪಡ್ತಾ ಇದ್ವಿ. ಈ ಶ್ರಮಕ್ಕೆ ಬಹಳಷ್ಟು ಜನ ಅನುಮಾನಿಸಿದ್ರು, ಅವಮಾನಿಸಿದ್ರು. ಆದರೂ ಕೂಡ ವೀಕ್ಷಕರೇ, ಇವತ್ತು ನಾವು ನಿಮ್ಮ ಮುಂದೆ ನಿಂತಿದ್ದೇವೆ. ಒಂದು ಪ್ರಯತ್ನ ಯಾವ ರೀತಿಯಾದಂಥ ಒಂದು ವಿರಾಟ ದರ್ಶನ ಮಾಡಬಹುದು ಅನ್ನೋದಕ್ಕೆ ಈ ಗ್ಯಾರಂಟಿ ನ್ಯೂಸೇ ಸಾಕ್ಷಿ. ಗ್ಯಾರಂಟಿ ನ್ಯೂಸ್ ಯಾವ ಪಕ್ಷದ ಪರಾನೂ ಅಲ್ಲ, ಇದು ಲೆಫ್ಟು ಅಲ್ಲ, ರೈಟು ಅಲ್ಲ. ನಾವೇನಿದ್ರು ಸ್ಟ್ರೇಟು, ನಮ್ಮದು ಅನ್ಯಾಯದ ವಿರುದ್ಧ ಫೈಟು. ನಾವು ಯಾರಿಗೂ ಸಲಾಂ ಹೊಡೆಯಲ್ಲ, ಯಾರ ಜೊತೆನೂ ರಾಜಿ ಮಾಡ್ಕೊಳ್ಳಲ್ಲ. ಕನ್ನಡ ನಾಡು ನುಡಿ ಜಲ ಭಾಷೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ರಾಜಿ ಇಲ್ವೇ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಗ್ಯಾರಂಟಿ, ನಿಮ್ಮ ಜೊತೆ ಇರ್ತೀವಿ ಗ್ಯಾರಂಟಿ. ಭ್ರಷ್ಟರಿಗೆ ಭಯ ಇರಲಿ ಗ್ಯಾರಂಟಿ, ನಮ್ಮ ಜೊತೆ ಇರೋರಿಗೆ ಸದಾ ತಲೆ ಬಾಗ್ತೀವಿ ಗ್ಯಾರಂಟಿ. ಇದು ನಾವು ಕನ್ನಡಿಗರಿಗೆ ಕೊಡ್ತಾ ಇರುವಂತಹ ಗ್ಯಾರಂಟಿ. ಗ್ಯಾರಂಟಿ ಚಾನಲ್, ಗ್ಯಾರಂಟಿ ನ್ಯೂಸ್ ಚಾನಲ್ನ ಲಾಂಚ್ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಆಂಕರ್ ರಮ್ಯಾ ಅವರು ಮತ್ತು ನಮ್ಮ ಚಾನಲ್ನ ಒಬ್ಬರಾದಂತಹ ನಿರ್ದೇಶಕರು ನಮ್ರತಾ ಅವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸುಸಂದರ್ಭ. ಕನಸುಗಳನ್ನು ಕಾಣೋದಲ್ಲ, ಕನಸುಗಳು ನಮ್ಮ ನಿದ್ದೆಯನ್ನು ಕಡಿಸ್ಬೇಕು ಅಂತ ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆ ಆ ಕನಸಿನ ಕುದುರೆಯನ್ನು ಬೆನ್ನಟ್ಟಿ ಹೋದಂತಹ ನಾವು ಪಟ್ಟಂತಹ ಪರಿಶ್ರಮ ಅಷ್ಟಿಷ್ಟಲ್ಲ. ಆದರೂ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ ಅಂದರೆ ನಮ್ಮಲ್ಲಿದ್ದಂತಹ ಕಿಚ್ಚು, ಆ ಛಲ, ಆ ಪರಿಶ್ರಮ ಇವತ್ತು ಒಂದು ಫಲಿತಾಂಶಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್, ತಾವು ಆ ರಿಮೋಟ್ ಕಂಟ್ರೋಲ್ ಬಟನ್ನನ್ನು ಒತ್ತೋದರ ಮೂಲಕ ಚಾಲನೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಗೆ ಯಾರ ಭಯ ಇಲ್ಲ, ಯಾವ ಅಡೆತಡೆಯೂ ಇಲ್ಲ. ಸುದ್ದಿ ಲೋಕದಲ್ಲಿ ನಮ್ಮದು ಜವಾಬ್ದಾರಿಯ ಧ್ವನಿ. ಅನ್ಯಾಯದ ವಿರುದ್ಧ ಹೋರಾಡೋದೇ ನಮ್ಮ ಗುರಿ. ಎಂಥದ್ದೇ ಸಮಯ, ಸಂದರ್ಭ, ಸನ್ನಿವೇಶ ಇದ್ದರೂ ನಿಮ್ಮ ಜೊತೆ ನಾವಿರ್ತೀವಿ. ಸರ್ಕಾರದ ಮೇಲೆ ಸದಾ ಇರುತ್ತೆ ನಮ್ಮ ಹದ್ದಿನ ಕಣ್ಣು. ಗಡಿಗಳನ್ನ ದಾಟಿ ಹೋಗಿ ಹೊಸ ಕನಸುಗಳನ್ನ ಬಿತ್ತಲು ನಾವು ರೆಡಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ, ಸದಾ ಗ್ಯಾರಂಟಿ ನ್ಯೂಸ್ ವೀಕ್ಷಿಸಿ. ಗ್ಯಾರಂಟಿ ಸುದ್ದಿವಾಹಿನಿ ಈಗ ಕನ್ನಡಿಗರ ಮಡಿಲಿಗೆ ನಾವು ಹಾಕಿದ್ದೇವೆ. ಈ ಒಂದು ಅದ್ಭುತ ಕ್ಷಣಗಳಿಗೆ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಅದ್ಭುತ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಸರ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ಐ ನೋ ತಾವು ಸಖತ್ತು ಬ್ಯುಸಿ, ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ತಡ ಆದರೂ ಪರವಾಗಿಲ್ಲ, ನಮಗೆ ನೀವು ಹಾರೈಸೋದಕ್ಕೆ ಬಂದಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಇದು ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಅನ್ನೋ ಹೆಸರೇ ಅದೊಂಥರ ಥ್ರಿಲ್. ಯಾಕೆ ಅಂತಂದರೆ ಗ್ಯಾರಂಟಿ ಅನ್ನೋದು ಕನ್ನಡಿಗರ ಮನೆ ಮಾತು. ಕನ್ನಡಿಗರಷ್ಟೇ ಯಾಕೆ ಸರ್, ಇಡೀ ಭಾರತದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಈ ಗ್ಯಾರಂಟಿಯನ್ನು ದತ್ತಕ್ಕೆ ತಗೊಂಡಿದ್ದಾರೆ. ಹಲವಾರು ರಾಜ್ಯಗಳಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಇನ್ನೊಂದು ಗ್ಯಾರಂಟಿ ಸೇರ್ಪಡೆಯಾಗಿದೆ, ಅದು ಗ್ಯಾರಂಟಿ ನ್ಯೂಸ್ ಚಾನಲ್. ಸೊ ಹೀಗಾಗಿ ಈ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ತಾವು ಏನು ಹೇಳಕ್ ಬಯಸ್ತೀರಿ ಸರ್? ನಮಸ್ಕಾರ. ನನಗೆ ಇವತ್ತು ಭಾಳ ಸಂತೋಷ ತಂದಿದೆ. ಭಾಳ ಪವಿತ್ರವಾದಂಥ ಶುಭಗಳಿಗೆ ಗ್ರಾಮೀಣ ಪ್ರದೇಶದಿಂದ ಬಂದು ಬೆಂಗಳೂರಿನಲ್ಲಿ ರಾಜ್ಯದ ಜನತೆ ಹೃದಯವನ್ನು ಗೆಲ್ಲಲಿಕ್ಕೆ ಏನೊಂದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಆ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ನನ್ನಂಥವನು ತುಂಬ ಹೃದಯದ ಶುಭವನ್ನು ಕೋರಲಿಕ್ಕೆ ಬಂದಿದ್ದೇನೆ. ಈ ಗ್ಯಾರಂಟಿ ಪದ
ಕರ್ನಾಟಕದಲ್ಲಿ ದೇಶದಲ್ಲಿ ಮಾರ್ಕೆಟ್ ಮಾಡಿದವನೇ ನಾನು. 5 ಗ್ಯಾರಂಟಿಗಳನ್ನು ಕೊಟ್ಟರು. ಪ್ರೈಮ್ ಮಿನಿಸ್ಟರ್ ಕೂಡ ನಗ್ತಾ ಇದ್ರು, ಸಾಧ್ಯ ಇಲ್ಲ ಅಂತ. ಕೊನೆಗೆ ನಮ್ಮ ಚುನಾವಣೆ ಆದಮೇಲೆ 136 ಸೀಟ್ ಅಂತ ನಾನು ಹೇಳಿದ್ಮೇಲೆ ಇದು ನನ್ನ ಗ್ಯಾರಂಟಿ, 5 ಗ್ಯಾರಂಟಿ ಉಚಿತ, ನಮ್ಮ ಗೆಲುವು ನಿಶ್ಚಿತ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಿ, ಹಂಗೆ ನಾನು ಜನರಿಗೆ ಹೇಳಿದ್ದೆ. ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀವಿ. ನಮ್ಮ 5 ಗ್ಯಾರಂಟಿ ಕೂಡ ಜನರಿಗೆ ತಲುಪಿದೆ. ನಮ್ಮ 5 ಗ್ಯಾರಂಟಿ ನೋಡಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯದವರು ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ನೀವು ಇವತ್ತು ಗ್ಯಾರಂಟಿ ನ್ಯೂಸ್ ಪ್ರಾರಂಭ ಮಾಡಿದ್ದೀರಿ. ಈ ಗ್ಯಾರಂಟಿ ನ್ಯೂಸ್ನಿಂದ ಜನರಿಗೆ ನಾವೆಂಗೆ ನಂಬಿಕೆ ಹುಟ್ಟಿಸಿದ್ವಿ ಹಂಗೆ ನೀವು ಕೂಡ ದಿಟ್ಟವಾದಂಥ, ನೇರವಾದಂಥ, ಯಾರಿಗೂ ರಾಜಿ ಆಗದೆ, ನನ್ನ ಪರನೂ ಇರಬಾರ್ದು, ಯಾರ ಪರನೂ ಇರಬಾರ್ದು, ಏನಿದೆ ಸತ್ಯ ಹೊಸ್ದಾಗಿ ಸೃಷ್ಟಿ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರೆಲ್ಲ ನಾನು ನೋಡ್ತಾ ಇದ್ದೀನಿ ಟಿ ವಿಗಳೆಲ್ಲ ಕ್ರೆಡಿಬಿಲಿಟಿನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಂಗೆ ನೀವು ಯಾವುದಕ್ಕೂ ಕೂಡ ಆ ಗ್ಯಾರಂಟಿ ನ್ಯೂಸ್ ಏನಂತ ಒಂದು ಪ್ರಾರಂಭ ಈಗ ಮಾಡಿದ್ದೀರಿ. ಶಿವಸ್ವಾಮಿ ಕುಟುಂಬ ನನಗೆ 40 ವರ್ಷದಿಂದ ಪರಿಚಯ. ಅವರ ಧರ್ಮಪತ್ನಿ ಅವರು ಕೂಡ ನಿಮ್ಮಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಮತ್ತು ಇಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಭಾಳ ಅನುಭವ ಇದೆ. ಭಾಳ ದೊಡ್ಡ ರಿಸ್ಕ್ ತೊಗೊಂಡಿದ್ದೀರಿ. ಏಕೆಂದರೆ ನಾನು ಎಷ್ಟೆಷ್ಟೋ ರಾಜಕಾರಣಿಗಳು, ಬಿಸ್ನೆಸ್ ಮೆನ್ ಎಲ್ಲ ಫೇಲ್ ಆಗಿಬಿಟ್ಟಿದ್ದಾರೆ. ಇದು ಸುಲಭವಾದ ಕೆಲಸ ಅಲ್ಲ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ. ಹಂಗೆ ನಿಮ್ಮ ಶ್ರಮಕ್ಕೆ 1 ವರ್ಷದಿಂದ ಏನು ಒಂದು ದೊಡ್ಡ ಹೋರಾಟ ಮಾಡಿ ನೀವು ಇವತ್ತು ಪ್ರಾರಂಭ ಮಾಡಿದ್ದೀರಿ. ಈ ದಿನ ಕೂಡ ಭಾಳ ಶುಭವಾದಂಥ ದಿನ. ಸೊ ಯಾವುದೇ ಯಶಸ್ಸು ಅದಕ್ಕೆ ಕೊನೆ ಇರುವುದಿಲ್ಲ, ಸೋಲಿಗೂ ಕೊನೆ ಇರುವುದಿಲ್ಲ. ಆದರೆ ಎಲ್ಲದೂ ಕೂಡ ಭಾಳ ಸರಿಸಮಾನತೆಯಿಂದ ನೀವು ತೆಗೆದುಕೊಂಡು ಹೋಗಬೇಕು. ಒಂದು, ನೀವು ಉದ್ಯೋಗ ಮಾಡ್ತಿದ್ರಿ, ನೀವೆಲ್ಲ ಬೇರೆ ಬೇರೆ ಚಾನಲ್ಗಳಲ್ಲಿ ತೋರಿಸಿದ್ರಿ ಉದ್ಯೋಗ ಮಾಡ್ತಾಯಿದ್ದು ಅಂತ. ಇವತ್ತು ನೀವು ಉದ್ಯೋಗ ಮಾಡ್ತಾ ಇಲ್ಲ. ಉದ್ಯಮಿಗಳಾಗಿ ಉದ್ಯೋಗವನ್ನು ಬೇರೆಯವ್ರಿಗೆ ನೀವು ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಅದಕ್ಕೆ ನಾನು ಸರ್ಕಾರದ ಪರವಾಗಿ, ವೈಯಕ್ತಿಕ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಈ ಚಾನಲ್ ನೋಡಿದೆ, ಆಫೀಸ್ ನೋಡಿದೆ, ನಮ್ಮ ಕನ್ನಡಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀರಿ. ಕನ್ನಡ ಭಾಷೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಿ. ಇದು ನಮ್ಮ ಏನು ಒಂದು ಬೇಕಾಗಿತ್ತು, ಈ ರಾಜ್ಯಕ್ಕೆ ಇದು ಬೇಕಾಗಿತ್ತು. ಇದು ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ. ಸೊ ಏನೇ ತೊಂದರೆಗಳಾದರೂ ಕೂಡ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂದಂಗೆ ನೀವು ಮುಂದಕ್ಕೆ ಹೋಗ್ತಾಯಿರಿ. ಬೇಕಾದಷ್ಟು ಏಟು ಬೀಳ್ತವೆ. ಏಟು ಬೀಳಿಲ್ಲ ಅಂತಂದರೆ ನಿಮಗೂ ಒಳ್ಳೇದಾಗೋದಿಲ್ಲ. ಏಟು ಬಿದ್ದಾಗ ಮಾತ್ರ ಪಾಠ ಕಲೀಲಿಕ್ಕೆ ಸಾಧ್ಯ. ನಾವು ಕನಕಪುರದಿಂದ ಬಂದವರು ನಮ್ಮನ್ನೆಲ್ಲ ಕಲ್ಲು ಬಂಡೆ ಅಂತ ಕರೀತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಲ್ಲು ಅದು ಪ್ರಕೃತಿ, ಕಡದರ ಆಕೃತಿ, ಪೂಜಿಸಿದ ಸಂಸ್ಕೃತಿ ಅಂತ ಹೇಳ್ತಾ ಇರ್ತೀನಿ. ಹಂಗೆ ನಿಮಗೂ ಏಟು ಬೀಳ್ತವೆ. ಅದಕ್ಕೆಲ್ಲ ತಡ್ಕೊಳ್ಳಿಕ್ಕೆ ತಯಾರಾಗಿ, ಶುಭವಾಗಲಿ, ನಿಮ್ಮದು ಯಶಸ್ಸಾಗಲಿ. ನಿಮ್ಮದು 1 ವರ್ಷ ತುಂಬಿದ ಮೇಲೆ ನಾನು ಕರೀರಿ, ಬಂದು ಇದೇ ರೀತಿ ಶುಭ ನಮಗೆ ಹಾರೈಸ್ತೀನಿ. ಎಷ್ಟೋ ಟಿ ವಿಗಳು ಪ್ರಾರಂಭ ಆಗಿ ಮಧ್ಯ ಭಾಳ ಏಟು ಬಿದ್ದಿದೆ. ಭಾಳ ಜಾಗೃತರಾಗಿರಿ. ಅಲ್ಲಿ ಟಿ ವಿಲಿ ಒಂದು ಮಾತು ಹೇಳಿದೆ, ನನ್ನ ಮಕ್ಳಿಗೆ ಹೇಳಿದ್ದೀನಿ, ನಿಮ್ಮ ನೆರಳ ನೀವು ನಂಬೇಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದೆ. ಭಾಳ ವ್ಯಾಖ್ಯಾನ ಚರ್ಚೆ ಆಯ್ತಿತ್ತು. ನಿಮಗೂ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ನೆರಳು ನೀವು ನಿಂತ್ಕೋತೀರಾ, ತಲೆ ಮೇಲೆ ಇರ್ತದೋ, ಹಿಂದೆ ಮೇಲೆ ಇರ್ತದೆ ಸೂರ್ಯ, ಮುಂದೆ ಇರ್ತದೆ ಬೆಳಗ್ಗೆ, ಸಾಯಂಕಾಲಕ್ಕೆ ಹಿಂದಕ್ಕೆ ಹೋಗ್ಬಿಡ್ತದೆ, ಅದು ಮಧ್ಯಾಹ್ನಕ್ಕೆ ತಲೆ ಮೇಲೆ ಇರ್ತದೆ. ಸೊ ಹಂಗೆ ನಿಮ್ಮನ್ನು ಫಾಲೋ ಮಾಡೋದಿಲ್ಲ, ನಿಮ್ಮ ನೆರಳು ನಿಮ್ಗೆ ಫಾಲೋ ಮಾಡೋದಿಲ್ಲ. ಆ ನೆರಳು ನಿಮ್ಮ ಜೊತೆ ಉಳ್ಕೊಂಡಿದೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಆ ನೆರಳಲ್ಲೇ ಬದಲಾವಣೆ ಆಗ್ತದೆ. ಹಂಗೆ ಪ್ರತಿಯೊಬ್ಬ ಇಲ್ಲಿರೋಂಥ ಉದ್ಯಮಿ ಮೇಲೆ, ಬೇರೆಯವ್ರ ಮೇಲೆ, ನಮ್ಮಂಥವ್ರ ಮೇಲೆ ಭಾಳ ಜಾಗೃತಿಯಿಂದ ಇದ್ಕೊಂಡು ಹುಷಾರಾಗಿ ನಡೆಸ್ಕೊಂಡು ಯಶಸ್ಸನ್ನು ಕಾಣಿ.
ನೀವು ನಮಗೇನು ಕೊಡೋಕೆ ಹೋಗ್ಬಿಡಿ, ನಮ್ಮ ಪರನೂ ಮಾತಾಡೋಕೆ ಹೋಗ್ಬಿಡಿ, ಏನೂ ಇಲ್ಲ. ನೀವು ಯಶಸ್ಸು ಕಂಡ್ರೆ ನಮ್ಗೆ ಅದೇ ಸಂತೋಷ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಅಭಿಪ್ರಾಯಗಳು, ತಮ್ಮ ಸಲಹೆಗಳನ್ನು ನಾವು ಗ್ಯಾರಂಟಿಯಾಗಿ ಸ್ವೀಕರಿಸ್ತೀವಿ ಮತ್ತು ತಾವು ಕೊಟ್ಟಂಥ ಉತ್ತಮ ಸಲಹೆಗಳನ್ನು ಸ್ವೀಕರಿಸಿ ಅದನ್ನು ನಮ್ಮ ಒಂದು ದೈನಂದಿನ ಸುದ್ದಿ ಪ್ರಸಾರದಲ್ಲಿ ಅದನ್ನು ನಾವು ಬಳಸ್ಕೊಳ್ತೀವಿ. ಆ ಒಂದು ಗ್ಯಾರಂಟಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. Cái đồ hết rồi. À. Đó.